ಬರ್ತ್ಡೇ ಅಂದ್ರೆ ಪಾರ್ಟಿ, ಗುಂಡು ತುಂಡು, ಮೋಜಿ ಮಸ್ತಿಯಲ್ಲಿ ಮುಳುಗುವಂಥ ಇಂದಿನ ಜನಾಂಗಕ್ಕೆ ಮೈಸೂರಿನ ಅರಿವು ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಾಂತ್ ಕಶ್ಯಪ್ ಮಾದರಿಯಾಗಿದ್ದಾರೆ. ರಸ್ತೆ ಉಬ್ಬುಗಳಿಗೆ ಸ್ವಂತ ಹಣದಿಂದ ಬಣ್ಣ ಬಳಿದು ಸರಳವಾಗಿ, ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಸಮಾಜ ಸೇವಕನ ಬರ್ತ್ಡೇ ಆಚರಣೆ ಇತರರಿಗೆ ಮಾದರಿಯಾಗಿದೆ. ಕಳೆದ ವರ್ಷ ಶ್ರೀಕಾಂತ್ ಕಶ್ಯಪ್ ಅವರು ತಮ್ಮ ಬರ್ತ್ಡೇ ದಿನ ಚಾಮುಂಡಿ ಬೆಟ್ಟಕ್ಕೆ ತಮ್ಮ ವಾಹನದಲ್ಲಿ ತೆರಳುವಾಗ ಚಾಮುಂಡಿಪುರಂ ವೃತ್ತದ ಬಳಿಯಲ್ಲಿರುವಂತಹ ಹಂಪ್ನಲ್ಲಿ ಆಯತಪ್ಪಿ ಬಿದ್ದು ಗಾಯಗೊಂಡಿದ್ರು. ಈ ವರ್ಷ ತಮ್ಮ ಜನ್ಮದಿನದಂದು ಅದೇ ಹಂಪ್ಗೆ ಬಣ್ಣವನ್ನ ಬಳಿದು ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಅರ್ಥಪೂರ್ಣವಾಗಿ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಜನ್ಮ ದಿನಾಚರಣೆಗಳಂದು ಮೋಜು ಮಸ್ತಿ ಮಾಡುವ ಬದಲು ಇಂತಹ ಉಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಶ್ರೀಕಾಂತ್ ಕಶ್ಯಪ್ ಇತರರಿಗೆ ಮಾದರಿಯಾಗಿದ್ದಾರೆ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಸಾರಿ ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದೇ ಹಂಸಲ್ಲಿ ನಾನು ಬಿದ್ದುಬಿಟ್ಟೆ. ಆಕ್ಸಿಡೆಂಟ್ ಆಯಿತು. ಹಾಗಾಗಿ ಇಲ್ಲಿ ಹೆಚ್ಚು ಅಪಘಾತಗಳು ನಡೀತಾ ಇರೋದ್ರಿಂದ ನಾನು ಈ ಸರಿ ಹುಟ್ಟುಹಬ್ಬವನ್ನು ಈ ಥರ ವಿಶೇಷವಾಗಿ ಆಚರಿಸಬೇಕು ಅಂತೇಳಿ ನನಗೆ ಮನಸ್ಸಿಗೆ ಬಂತು. ಹಾಗೆ ನನ್ನ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಈ ಚಾಮುಂಡಿಪುರಂ ಸುತ್ತ ಇರೋಂಥ ಸರ್ಕಲ್ಗಳಿಗೆ, ಡಬ್ಬಗಳಿಗೆ ನಾನು ಬಣ್ಣವನ್ನು ಒರೆಸಿ ಯಾರಿಗೂ ತೊಂದರೆ ಆಗಬಾರ್ದು, ನನ್ನಂತೆ ಬೇರೆಯವ್ರಿಗೂ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಥರ ಬಣ್ಣವನ್ನು ಹೊಡಿತಾ ಇದ್ದೀನಿ. ಇದೇ ರೀತಿ ನಿಮ್ಮ ಹುಟ್ಟುಹಬ್ಬ ಯಾರೇ ಇದ್ದರೂ ಈ ಥರ ಅದನ್ನು ಆಚರಿಸಿ ದುಂದು ವೆಚ್ಚವನ್ನು ಮಾಡಬೇಡಿ, ಪಾರ್ಟಿಗಳಿಗೆ ಖರ್ಚು ಮಾಡಬೇಡಿ, ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡೋದು ಬೇಡ, ಸಮಾಜ ಸೇವೆ ಮಾಡೋಣ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಣ ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ನಿಮ್ಮ ಹೆಸರು? ಅರಿವು ಸಂಸ್ಥೆ ಅಧ್ಯಕ್ಷರು ಶ್ರೀಕಾಂತ್ ಕಶ್ಯಪ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.